ತಲುಪ್ಲಿ. ನೋಡಿ ಇದು ಒಂದೆಲಗ, ಇದು ನೋಡಿ ಹೇಗಿದೆ ಅಂತ. ಇದು ಬ್ರೈನು, ಇದು ಬ್ರೈನ್ ಸ್ಟೆಮ್, ಅಂದ್ರೆ ಬೆನ್ನು ಹುರಿ ಮತ್ತೆ ಬ್ರೈನು. ಯಾವ ಸಸ್ಯಗಳು ನಮ್ಮ ದೇಹದ ಅಂಗವನ್ನು ಹೋಲುತ್ತೋ ಆ ಸಸ್ಯಗಳು ನಮ್ಮ ಆ ಅಂಗದ ಮೇಲೆ ಕೆಲಸ ಮಾಡುತ್ತೆ ಅಂತ ಒಂದು ಕಾನ್ಸೆಪ್ಟ್ ನಮ್ಮ ಆಯುರ್ವೇದದಲ್ಲಿದೆ. ಅಂಥದ್ರಲ್ಲಿ ಇದು ಒಂದೆಲಗ ನೋಡಿ, ಮೆದುಳಿನ ತರನೇ ಇದೆ. ಇದು ವಿಶೇಷವಾಗಿ ಮೆದುಳಿನ ತೊಂದರೆಗಳಿಗೆ ಬ್ರೈನ್ ಟಾನಿಕ್ ಅಂತಾರೆ. ಅಂದ್ರೆ ಮೆದುಳನ್ನ ಏನು ಜೀವಕೋಶಗಳನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ವಿಶೇಷವಾಗಿ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಿಸೋದಕ್ಕೆ, ಅಥವಾ ಅವರಿಗೆ ಓದಿದ್ದನ್ನ ನೆನಪಲ್ಲಿ ಇಟ್ಕೊಳೋದಕ್ಕೆ, ಅಥವಾ ಓದಬೇಕು ಅನ್ನೋ ಮನಸ್ಸು ಬರೋದಕ್ಕೆ ಇದು ಬಹಳ ಒಳ್ಳೆ ಕೆಲಸ. ಎಲ್ಲ ಕಡೆ ಸಿಗುತ್ತಲ್ಲ? ಎಲ್ಲಾ ಕಡೆ ಸಿಗುತ್ತೆ. ಒಂದು ಗಿಡ ಇಟ್ಕೊಂಡು ಮನೇಲಿ ಪಾಠದಲ್ಲಿ ಬೆಳೆಸ್ಕೊಂಡ್ರೆ ತಂಬುಳಿ ಮಾಡಿ ಬಳಸ್ಬೋದು, ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಎಲೆನ ಜೇನುತುಪ್ಪದಲ್ಲಿ ಅದ್ದಿ ಹಾಗೆ ತಿನ್ನಕ್ ಕೊಡ್ಬೋದು ಮಕ್ಕಳು, ಆತರ ತಿನ್ಬಹುದು. ಜೊತೆಗೆ ನಿದ್ರಾಹೀನತೆ ಇರೋರಿಗೆ ಇದು ಬಹಳ ಒಳ್ಳೇದು. ಮರವಿನ ಕಾಯಿಲೆಗಳು, ವಯಸ್ಸಾದವರಿಗೆ ಮರವಿನ ಕಾಯಿಲೆ ಬರೋರಿಗೆ ಒಳ್ಳೇದು. ಆಮೇಲೆ